ನಮಸ್ಕಾರ ವೀಕ್ಷಕರೇ, ನಾನು ವಿ ಪಿ ಹೆಗ್ಡೆ ಮಾತಾಡ್ತಾ ಇರೋದು ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ಸ್ ಕಂಪನಿಯಿಂದ. ಭಾಳಷ್ಟು ರೈತರು ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಪೌಡರ್ ಮಿಕ್ಸ್ಚರ್ ತಯಾರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಇದು ನಿಜವಾಗಿ ಭಾಳ ಮುಖ್ಯವಾದ ಒಂದು ವಿಷಯ. ಪ್ರತಿಯೊಂದು ರೈತರಿಗೂ ಪೌಡರ್ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು. ಸೊ ಇದು ಗೊತ್ತಿರುವ ಮೊದಲು ಇದರ ಚರಿತ್ರೆ ಏನು, ಆ ಬೋರ್ಡ್ ಮಿಕ್ಸ್ಚರ್ಗೆ ಆ ಹೆಸರು ಹೇಗೆ ಬಂತು ಅಂತ ಹೇಳಿಬಿಟ್ಟು ಆಮೇಲೆ ಬೋರ್ಡ್ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಇದು ಒಂದು ರೈತರ ಇನ್ವೇಷನ್. ಒಬ್ಬ ರೈತ ಏನು ಮಾಡಿದ ಅಂತೇಳಿದ್ರೆ, ದ್ರಾಕ್ಷಿ ತೋಟದಲ್ಲಿ ಆಂಥ್ರಾಕ್ನೋಸ್ ರೋಗ ಬರ್ತಾ ಇದೆ, ಆಮೇಲೆ ಕಳ್ಳರ ಕಾಟ ಜಾಸ್ತಿ ಆಗ್ತದೆ, ಇದು ಹೇಗೆ ತಯಾರಿಸೋದು ಅಂತ ಹೇಳಿಬಿಟ್ಟು, ಮೊದಲು ಆಂಥ್ರಾಕ್ನೋಸ್ ಅಂತ ಗೊತ್ತಿಲ್ಲ, ಕಳ್ಳರ ಕಾಟ ತಯಾರಿಸೋದು ಹೇಗೆ ಅಂತ ಹೇಳಿಬಿಟ್ಟು ಮೈಲ್ತುತ್ತು ಮತ್ತು ಸುಣ್ಣ ಹಾಕಿದರೆ ಬಿಳಿ ಬಣ್ಣ ಆಗುತ್ತೆ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಮತ್ತು ಮೈಲ್ತುತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ವಿಷಾಂಶ ಇರೋದ್ರಿಂದ ಅದು ಎರಡು ಹಾಕಿದರೆ ಕಳ್ಳರಿಗೆ ಬಂದು ಕದ್ದುಕೊಂಡು ಹೋದರೂ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಮಾಡಿಬಿಟ್ಟು ಒಬ್ಬ ರೈತ, ಬೋಡೋ ಜಿಲ್ಲೆಯಿಂದ ಒಬ್ಬ ರೈತ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಅವನ ತೋಟಕ್ಕೆ ಕಂಪ್ಲೀಟ್ ಇದೇ ರೀತಿ ಮಾಡಿದ. ಆ ವರ್ಷ ಉಳಿದ ಎಲ್ಲ ತೋಟಗಳಲ್ಲಿ ಆಂಥ್ರಾಕ್ನೋಸ್ ಡಿಸೀಸ್ ಬಂದುಬಿಟ್ಟು ದ್ರಾಕ್ಷಿ ಕಂಪ್ಲೀಟ್ ಹಾಳಾಗಿ ಹೋಯಿತು. ಆದರೆ ಇವನ ತೋಟಕ್ಕೆ ಏನಾಗಲಿಲ್ಲ ಅಂತ ಹೇಳಿಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಯಿತು. ಇವನು ಯಾಕೆ ಸುಣ್ಣ ಹೊಡೆದು ಬಿಟ್ಟಿದ್ದಾನಂತ ಅವ್ರು ತಿಳ್ಕೊಂಡಿರೋದು. ಸುಣ್ಣ ಹೊಡೆದು ಬಿಟ್ಟರೆ ಈ ರೀತಿ ಆಗ್ತದ ಏನಂತ ಹೇಳ್ಬಿಟ್ಟು ಇದನ್ನು ಪ್ರಯೋಗ ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತು ಇವನು ಬೋರ್ಡ್ ಇವನಿಗೆ ರೈತನಿಗೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಬರ್ಗಂಡಿ ಅಂತ ಪಕ್ಕದ ಜಿಲ್ಲೆಯಿಂದ ಆ ರೈತ ಮಾಡಲಿಕ್ಕೆ ನೋಡಿದ. ಆದರೆ ಅವನು ಮಾಡಿದ ಸುಣ್ಣ ಬೇರೆ ಥರದ ಸುಣ್ಣ ಆಯಿತು. ಅದು ಇದಕ್ಕೆ ಬೇಕಾದಂಥ ಇದಾಗಿಲ್ಲ, ಅದು ಬಿಳಿ ಬಣ್ಣ ಜಾಸ್ತಿ ಕೊಟ್ಟಿಲ್ಲ. ಆದ್ದರಿಂದ ಅವನಿಗೇನು ರಿಸಲ್ಟ್ ಬಂದಿಲ್ಲ, ಇವನಿಗೆ ರಿಸಲ್ಟ್ ಬಂತು. ಇದನ್ನು ರಿಸಲ್ಟ್ ಬಂದು ಇವನಿಗೆ ರೋಗ ಕೂಡ ಇಲ್ಲ, ಕಳ್ಳರು ಇಲ್ಲ ಅಂತ ಹೇಳುವಂಥದ್ದನ್ನು ಉಳಿದವರೆಲ್ಲ ಉಪಯೋಗಿಸಲಿಕ್ಕೆ ಶುರು ಮಾಡಿದಾಗ ಇದನ್ನು ಸೈಂಟಿಫಿಕ್ ಆಗಿ ಏನು ಇದರ ವಿಚಾರ ಅಂತ ಹೇಳುವ ವಿಚಾರಕ್ಕೆ ಡಾಕ್ಟರ್ ಕೊಲಮನ್ ಬಂದರು. ಡಾಕ್ಟರ್ ಕೊಲಮನ್ ಒಂದು ಟೆಸ್ಟ್ ಮಾಡಿ, ಇದು 1% ಕಾಪರ್ ಸಲ್ಫೇಟಿಗೆ 1/2% ಸುಣ್ಣ ಹಾಕಿದರೆ ಸರಿಯಾಗ್ತದೆ, 1 ಸುಣ್ಣ ಹಾಕಿದರೆ 200 ಲೀಟರ್ ಡ್ರಮ್ನಲ್ಲಿ ಹಾಕಿದಾಗ ಸರಿ ಬರ್ತದೆ ಅಂತ ಹೇಳುವಂಥ ವಿಚಾರಗಳನ್ನು ಅವರು ಪುನಃ ಅದರ ಮೇಲೆ ರಿಸರ್ಚ್ ಮಾಡಿ ಅದು ಸತ್ಯ ಅಂತ ಗೊತ್ತಾದ ಮೇಲೆ ಬೋಡೋ ಮಿಕ್ಸರ್ಗೆ ಇನ್ನು ಬೇರೆ ಹೆಸರು ಬೇಡವಲ್ಲ, ಬೋಡೋ ಜಿಲ್ಲೆಯೇ ಆದ್ದರಿಂದ ಬೋಡಾಕ್ಸ್ ಅಂತ ಹೇಳಿಬಿಟ್ಟು ಹೆಸರಿಟ್ಬಿಟ್ರು, ಬೋಡಾಕ್ಸ್ ಅಂತ ಹೇಳಿಬಿಟ್ರು. ಇದನ್ನು ಇಂಡಿಯಾದಲ್ಲಿ ಅವರು ಡಾಕ್ಟರ್ ಕೊಲಮನ್ ಬಂದಾಗ ಕಾಫಿಗೆ ಸಿಕ್ಕಾಪಟ್ಟೆ ಕೊಳೆ ರೋಗ ಮತ್ತು ಎಲ್ಲ ಚಿಕ್ಕ ರೋಗಗಳೆಲ್ಲ ಬರುವುದಕ್ಕೆ ಪ್ರಯೋಗ ಮಾಡಿ ನೋಡಿದಾಗ ಸಕ್ಸಸ್ ಆಯಿತು ಅವರಿಗೆ. ಆದ್ದರಿಂದ ಅಲ್ಲಿ ಬೋರ್ಡೋ ಮಿಕ್ಸರ್ ಬಹಳ ಪ್ರಚಾರ ಆಯಿತು. ಆದರೆ ರೈತರಿಗೆ ಗೊಂದಲ ಏನು ಅಂತ ಹೇಳಿದರೆ, ಇದನ್ನು ಹೇಗೆ ತಯಾರಿಸುವುದು ಅಂತ. ಒಬ್ಬರು ಹೇಳ್ತಾರೆ ಸುಣ್ಣ ಮತ್ತು ಕಾಪರ್ ಸಲ್ಫೇಟ್ ಒಟ್ಟಿಗೆ ಹಾಕಬಹುದು ಅಂತ. ಇನ್ನೊಬ್ರು ಹೇಳ್ತಾರೆ 200 ಲೀಟರ್ ಬ್ಯಾರೆಲಿಗೆ 2 kg ಸುಣ್ಣ ಹಾಕಬೇಕು, 2 kg ಕಾಪರ್ ಸಲ್ಫೇಟ್ ಹಾಕಬೇಕು ಅಂತ ಹೇಳಿದ್ರೆ. ಇನ್ನೊಂದು ಪ್ರಯೋಗದಲ್ಲಿ ಹೇಳ್ತಾರೆ ಸುಣ್ಣ ಜಾಸ್ತಿ ಆಗಬೇಕು, ಆಲ್ಕಲಿನ್ ಬೋರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು. ಈಗ ಸುಣ್ಣ ಕಡಿಮೆ ಆಗಿ ಕಾಪರ್ ಸಲ್ಫೇಟ್ ಅದೇ ರೀತಿ ಇದ್ದರೆ ಆ್ಯಸಿಡಿಕ್ ಆಗುತ್ತೆ. ಸುಣ್ಣ ಜಾಸ್ತಿ ಆಗಿ ಕಾಪರ್ ಸಲ್ಫೇಟ್ ಅದೇ ಮಟ್ಟದಲ್ಲಿದ್ದರೆ ಆಲ್ಕಲಿನ್ ಆಗುತ್ತೆ. ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಎಂದರೆ ಬೋರ್ಡೋ ಮಿಕ್ಸರ್ ಹೊಡೆಯುವಾಗ ಸಮಯದ ಪ್ರಜ್ಞೆ. ಯಾವಾಗ ರೋಗಗಳು ಬರ್ತದೆ ಆ ಸಮಯಕ್ಕಿಂತ ಮೊದಲು ನಾವು ಬೋರ್ಡೋ ಮಿಕ್ಸರನ್ನು ಸ್ಪ್ರೇ ಮಾಡಿದರೆ ಅದೇನಾಗ್ತದೆ ಅಂದರೆ ಎಲೆಗಳ ಕೆಳಗೆ ಇರುವಂಥ ಸ್ಟೊಮೆಟೊಗಳು ಓಪನ್ ಆಗಿ ಅದರಿಂದ ರೋಗಗಳು ಹೊರಗೆ ಹೋಗ್ತದೆ ಬದಲಿಗೆ ಈ ಬೋರ್ಡೋ ಮಿಕ್ಸರ್ ಏನು ಮಾಡ್ತದೆ, ಆ ಬಾಗಿಲು ಹಾಕಿದಾಗ ಮಾಡ್ತದೆ, ಅದು ಮುಚ್ಚಿಬಿಡ್ತದೆ. ಇವಾಗ ರೋಗ ಮೊದಲೇ ಒಳಗೆ ಹೊಕ್ಕೆ ಆದರೆ ಬೋರ್ಡೋ ಮಿಕ್ಸರ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಆಗ 0.5%, 1%, 2% ಅಥವಾ ಆಲ್ಕಲಿನ್ ಬೋರ್ಡನ್ನು ಏನು ಮಾಡಿದ್ರು ಸಮಯ ಬಹಳ ಮುಖ್ಯ. ರೋಗಗಳು ಅಂದರೆ ಯಾವ ರೀತಿ ಅಂತ ಹೇಳಿದರೆ ಯಾವುದೇ ಒಂದು ಇದಾಗಬಾರ್ದು, ಭಾಳ ಮುಖ್ಯವಾಗಿ ಇರಬೇಕು ಅಂತ ಹೇಳುವಂಥ ವಿಚಾರ ನಮಗೆ ಮುಖ್ಯ ಬೇಕಾಗಿರೋದು. ಸಮಯ ಪ್ರಜ್ಞೆ ಬೇಕು. ಆದ್ದರಿಂದ ಬೋರ್ಡೋ ಮಿಕ್ಸರನ್ನು ನಾವು ತಯಾರು ಮಾಡುವಾಗ ಭಾಳ ಉದಾರಲ್ಲಿ ತಯಾರು ಮಾಡಬೇಕು.
0.5% ಬೋರ್ಡೇ ಸಾಕಾಗುತ್ತೆ. ಯಾಕೆಂದರೆ ಸಮಯದ ಮೊದಲು ಹಾಕಬೇಕಾಗಿ 0.5% ಬೇಕಾಗಿರೋದು. ಅದು 1%, 2% ಸುಮ್ಮನೆ ಖರ್ಚು ಜಾಸ್ತಿ ಮಾಡೋದು ಯಾಕೆ? ಪ್ರಿಪೇರ್ ಮಾಡೋ ಮೆಥಡ್ ಕೂಡ ಹಾಗೆ. ಸುಣ್ಣ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಸುಣ್ಣ ತಗೊಂಡು ಬಂದಾಗ, ಹೊಸ ಸುಣ್ಣವನ್ನು ತಗೊಂಡು ಬಂದಾಗ ಅದು 2 ದಿವಸ, 4 ದಿವಸ, 5 ದಿವಸ ಗಾಳಿಗೆ ತೇವಾಂಶ ತಗೊಂಡಾಗ ಸುಣ್ಣದ ಕ್ವಾಲಿಟಿ ಕಡಿಮೆ ಆಗುತ್ತದೆ. ಸುಣ್ಣದ ಕ್ವಾಲಿಟಿ ಕಡಿಮೆ ಆಗಿಬಿಟ್ರೆ ನಾವು ಆ ಸುಣ್ಣ ಜಾಸ್ತಿ ಹಾಕಬೇಕಾಗುತ್ತದೆ. 0.5% ಬೋರ್ಡಿಗೂ 1 kg 200 ಲೀಟ್ರ್ ನೀರಿನಲ್ಲಿ 0.5% ಹಾಕಿದ್ರೂ 0.5% ಬಂದ್ರೂ ಸುಣ್ಣ ಅಷ್ಟೇ ಅಲ್ಲ, ಜಾಸ್ತಿ ಸುಣ್ಣ ಸ್ವಲ್ಪ ದಿವಸ ಲೇಟ್ ಆಗಿಬಿಟ್ರೆ ಜಾಸ್ತಿ ಹಾಕಬೇಕಾಗುತ್ತೆ. ಸೊ ಸುಣ್ಣವನ್ನು ಕ್ವಾಲಿಟಿಯ ಮೇಲೆ ನಿಮ್ಮ ಕಾಪರ್ ಸಲ್ಫೇಟನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂತು. ಆದ್ದರಿಂದ ಕಂಟ್ರೋಲ್ ಮಾಡೋದು, ಮನೆಗೆ ಕಳೆದು ಬರೆದಿದ್ದಾಗೆ ಬಾಗಿಲು ಹಾಕಿದಾಗೆ ಬೋರ್ಡ್ ಮಿಕ್ಸಿ ಮಾಡೋದು. ನಂತರ ಬಂದಂಥ ಕಳ್ಳರನ್ನು ಇದು ಕೊಂದುಬಿಡ್ತದೆ, ಸೂಕ್ಷ್ಮ ಜೀವಾಣುಗಳನ್ನು ಕೊಂದುಬಿಡ್ತದೆ. ಸೊ ಇದು ಬಹಳ ಮುಖ್ಯ ಬೋರ್ಡ್ ಮಿಕ್ಸರ್ನಲ್ಲಿ. ಇಷ್ಟು ವಿಚಾರ ತಿಳ್ಕೊಳ್ತೀನಿ. ನಮ್ಮ ಕೆಳಗೆ ಇದರಲ್ಲಿ ತೋರಿಸಿದಂಥ ನಂಬರಿಗೆ ಫೋನ್ ಮಾಡಿದರೆ ಇನ್ನೇನಾದರೂ ನಿಮಗೆ ಸಂಶಯ ಇದ್ದರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ. ಧನ್ಯವಾದಗಳು.